ಇವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಈ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ನಮ್ಮ ಪೇಜಾವರ ಶ್ರೀಗಳು ಕೂಡ ಇದ್ರು. ಪೇಜಾವರ ಶ್ರೀಗಳು ಅಲ್ಲಿ ಪ್ರತಿಮಾನ್ಯಾಸವನ್ನ ಮಾಡಿದ್ರು. ಇದು ನಮ್ಮ ಇಡೀ ಸಮುದಾಯ, ಹಿಂದೂ ಸಮುದಾಯ ಬಹಳ ಹೆಮ್ಮೆ ಪಡುವಂತಹ ಒಂದು ಪರಂಪರೆ. ಇದು ಪಾರಂಪರಿಕ ಹಿನ್ನೆಲೆ ಇರುವಂತಹ ದೊಡ್ಡ ಪೀಠಕ್ಕೆ ಇಂತಹದ್ದೊಂದು ಗೌರವ ದಕ್ಕಿರೋದು ನಾವೆಲ್ಲರೂ ಕೂಡ ಹೆಮ್ಮೆ ಖುಷಿಯನ್ನ ಪಡಬೇಕಾಗಿರುವಂತಹ ವಿಚಾರ. 800 ವರ್ಷದ ಪರಂಪರೆ ಇರುವಂತಹ ಉಡುಪಿ ಮಠಗಳಿಗೆ ಗೌರವ ದೊರಕಿರೋದು ನಮ್ಮೆಲ್ಲರ ಸೌಭಾಗ್ಯ. ಪೇಜಾವರ ಶ್ರೀಗಳಿಂದಲೇ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನಾ ಪ್ರತಿಮಾನ್ಯಾಸವನ್ನ ಮಾಡಲಾಯಿತು. ಟ್ರಸ್ಟ್ನ ಸಭೆಯಲ್ಲಿ ಪ್ರತಿಮಾನ್ಯಾಸ ಮೊದಲೇ ತೀರ್ಮಾನ ಕೂಡ ಆಗಿತ್ತು ಅನ್ನೋದರ ಬಗ್ಗೆ ಈಗ ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಖುದ್ದು ವಿಶ್ವಪ್ರಸನ್ನ ತೀರ್ಥರೇ ಇದ್ದಾರೆ. ಗುರುಗಳೇ ನಮಸ್ತೆ, ಜೈ ಶ್ರೀರಾಮ್. ಇವತ್ತು ಗರ್ಭಗುಡಿಯಲ್ಲಿ ಇದ್ದುಕೊಂಡು ಪ್ರತಿಮಾನ್ಯಾಸವನ್ನ ಮಾಡಿದ್ರಿ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದ ನಮಗೆ, ಕರ್ನಾಟಕದವರಾದ ನಮಗೆ ನಿಜವಾಗ್ಲೂ ಒಂದು ರೀತಿ ಹೆಮ್ಮೆಯ ಭಾವನೆ ಮೂಡ್ತು. ಇದು ನಮ್ಮ ಪರಂಪರೆಗೆ ದಕ್ಕಿದಂತಹ ಗೌರವ ಅನ್ನುವಂತಹ ಒಂದು ಸಾರ್ಥಕತೆ ಲಭಿಸ್ತು. ತಾವೇನು ಹೇಳ್ತೀರಿ? ಪೂರ್ವಿಕರು ಅದು 1 ಶತಮಾನ ಅಲ್ಲ, 2 ಶತಮಾನ ಅಲ್ಲ, 5-6 ಶತಮಾನಗಳು ಅಂತಂದರೆ ಸುಮಾರು 10-20 ತಲೆಮಾರುಗಳು ಅವರೆಲ್ಲರೂ ಮಾಡಿರತಕ್ಕಂತಹ ಆ ಭಗವಂತನ ಪ್ರಾರ್ಥನೆ, ಹಾರೈಕೆ ಏನಿದೆ, ಅದರ ಫಲವಾಗಿ ನಾವಿಂದು ಆ ಕಾರ್ಯವನ್ನು ನಡೆಸುವಂತಹ ಭಾಗ್ಯ ನಮಗೆ ಒದಗಿ ಬಂತು. ಹಾಗಾಗಿ ಇಂತಹ ಒಂದು ದೊಡ್ಡ ಕೆಲಸದ ಶ್ರೇಯಸ್ಸು ಅದು ಯಾರಿಗೋ ನಮಗೆ ಒಬ್ಬರಿಗೆ ಸಲ್ಲುವಂತಹದ್ದಲ್ಲ. ಭಗವದ್ಭಕ್ತರಾಗಿರತಕ್ಕಂತಹ ಈ ಮಂದಿರ ನಿರ್ಮಾಣವಾಗುವಲ್ಲಿ ಶ್ರಮಿಸಿದಂತಹ, ಪ್ರಾಣ ತೆತ್ತಂತಹ ಅದೆಷ್ಟು ಮಂದಿ ಭಗವದ್ಭಕ್ತರಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಶ್ರೇಯಸ್ಸು ಸಲ್ಲಬೇಕಾದ್ದು. ಅವತ್ತು ವಿಶ್ವೇಶ್ವರ ತೀರ್ಥರು ಅಲ್ಲಿ ಅವರೆಲ್ಲರ ಪ್ರತಿನಿಧಿಯಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಇದೆ ನಮಗೆ ನಿಜವಾಗ್ಲೂ. ಅದು ಹಿರಿಯ ಶ್ರೀಗಳ ಅವತ್ತು ಅಲ್ಲೊಂದು ಮೂರ್ತಿಯನ್ನ ಸ್ಥಾಪಿಸಿ ಅವತ್ತು ಪೂಜೆಯನ್ನ ನೆರವೇರಿಸಿದ್ರು. ಇವತ್ತು ತಮಗೆ ಆ ಒಂದು ಅವಕಾಶ, ಸದಾವಕಾಶ ಒಲಿದು ಬಂದದ್ದು. ಆ ಬಗ್ಗೆ ಏನ್ ಹೇಳ್ತೀರಿ? ಆ ಕ್ಷಣ ಕಣ್ತುಂಬಿಕೊಂಡಂತಹ ಒಂದು ಪರಿ ಇದೆಲ್ಲವನ್ನು ನಡೆಸ್ಕೊಡ್ತಾ ಇದ್ದೀನಿ ನಾನು ಅಂತ ಅಂದಾಗ ಹೇಗೆ ಅನ್ನಿಸ್ತು ತಮಗೆ? ಇದು ನಮ್ಮ ಗುರುಗಳು ಮಾಡಿರತಕ್ಕಂತಹ ರಾಮದೇವರ ಸೇವೆ ಏನಿದೆ ಅಲ್ಲ, ಅದಕ್ಕೆ ಸಿಕ್ಕಂತಹ ಫಲ ಅಂತ ನಾವು ಭಾವಿಸ್ತಾ ಇದ್ದೇವೆ. ಗುರುಗಳು ಆವತ್ತು ಆ ರಾಮಲಲ್ಲನನ್ನು ಆ ಹಿಂದಿನ ತಾತ್ಕಾಲಿಕ ಶಿಬಿರದಲ್ಲಿ ಅವರು ಪ್ರತಿಷ್ಠೆ ಮಾಡಿದರು. ಅಂತಹ ಶ್ರೀರಾಮಚಂದ್ರ ಮೊನ್ನೆ ತನಕ ಮತ್ತೆ ನಮ್ಮ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂತಹ ಆ ತಾತ್ಕಾಲಿಕ ಮಂದಿರದಲ್ಲಿ ನೆಲೆಸಿದ್ದ. ನಿನ್ನೆ ದಿವಸ ಅಲ್ಲಿಂದ ಆ ಶ್ರೀರಾಮನನ್ನು ತೆಗೆದುಕೊಂಡು ಬಂದು, ಆ ಬಾಲರಾಮನನ್ನು ತೆಗೆದುಕೊಂಡು ಬಂದು ಗರ್ಭಗುಡಿ ಒಳಗೆ ಇಡುವಂತಹ ಭಾಗ್ಯವೂ ಕೂಡ ಅದು ನಮಗೆ ದೊರಕಿತ್ತು. ಜೊತೆಗೆ ಇವತ್ತು ನೂತನವಾಗಿರತಕ್ಕಂಥ ಶಿಲಾಮಯ ಬಿಂಬದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವ ಆ ಸುಯೋಗ ಅದು ಕೂಡ ನಮಗೆ ಲಭಿಸಿದ್ದು. ಅದು ಎಲ್ಲ ಹಿರಿಯರ ಹಾರೈಕೆ, ಭಗವಂತ ಅನುಗ್ರಹ ಅಂತ ನಾವು ಭಾವಿಸ್ತಾ ಇದ್ದೇವೆ. ಓಕೆ ಗುರುಗಳೇ, ಈ ಪ್ರತಿಮಾನ್ಯಾಸದ ಕಿರು ಪರಿಚಯವನ್ನ ನಮಗೆ ಮಾಡಿಸ್ಕೊಡ್ಬಹುದಾ? ಹೇಗೆ ಆರಂಭ ಆಗುತ್ತೆ ಇದು ದೇವತಾ ಒಂದು ಸ್ವರೂಪವನ್ನ ಪಡೆದುಕೊಳ್ಳೋ ಹಂತದವರೆಗೂ? ನಾವು ಯಾರೇ ಆಗಲಿ ನೂತನ ಬಿಂಬದಲ್ಲಿ ಭಗವಂತನ ಪ್ರತಿಷ್ಠೆ ಮಾಡಬೇಕು ಅಂತಿದ್ದರೆ ಸೂರ್ಯಾಂತರ್ಗತನಾಗಿರತಕ್ಕಂತಹ ಭಗವಂತನನ್ನು ಅಲ್ಲಿಂದ ನಾವು ಕರೆದು ಆ ಪ್ರತಿಮೆಯೊಳಗೆ ಕೂಡಿಸೋದು ಅಂತ ಅರ್ಥ. ಭಗವಂತ ನಿತ್ಯ ಸನ್ನಿಹಿತನಾಗಿದ್ದಾನೆ. ಭಗವಂತನಿಲ್ಲದೆ ಜಾಗವೇ ಇಲ್ಲ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂತ ನಾವು ನಿತ್ಯ ಅಂತ ಇದ್ದೇವೆ. ನಾವು ಅದನ್ನು ಪ್ರಹ್ಲಾದ ಚರಿತೆಯಲ್ಲಿ ಸತ್ಯವಾದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕಂಬದಲ್ಲಿ ಶ್ರೀಹರಿದ್ದಾನೋ? ಹೌದು, ಅಲ್ಲೂ ಇದ್ದಾನೆ. ಒಂದು ವೇಳೆ ಕಂಬದಲ್ಲಿ ಇಲ್ಲ ಅಂತಂದದ್ದಾದರೆ ಭಗವಂತ ಎಲ್ಲೆಡೆ ಇದ್ದಾನೆ ಅನ್ನುವ ಮಾತೇ ಸುಳ್ಳಾಗತ್ತೆ. ಹಾಗಾಗಿ ಭಗವಂತ ಅಲ್ಲಿ ಇದ್ದಾನೆ ಅನ್ನುವ ಮಾತನ್ನು ನಾವು ಅಲ್ಲೂ ಕೇಳ್ತಾ ಇದ್ದೇವೆ. ಹಾಗಾಗಿ ಭಗವಂತ ಇಲ್ಲದಿರತಕ್ಕಂಥ ಸ್ಥಳ ಅಂತ ಇಲ್ಲ. ಮತ್ತೆ ಎಲ್ಲೆಡೆ ಇರುವ ಭಗವಂತನನ್ನು ನಾವು ಪಾಮರರು ಅವನ ಜೊತೆಗೆ ಸಂವಹನ ಮಾಡೋದು ಸಾಧ್ಯ ಆಗುವುದಿಲ್ಲ. ಹಾಗೆ TV ಕೇಂದ್ರದಿಂದಲೋ ರೇಡಿಯೋ ಕೇಂದ್ರದಿಂದಲೋ ಬಿತ್ತರಿಸಲ್ಪಟ್ಟಂತಹ ಚಿತ್ರದ ತರಂಗಗಳು, ಶಬ್ದದ ತರಂಗಗಳು ಆಕಾಶದ ಎಲ್ಲೆಡೆ ತುಂಬಿಕೊಂಡಿದ್ದಾವೆ. ಹಾಗೆ ಅಂತ ಹೇಳಿಕೊಂಡು ನಾವು ಹಾಗೆ ಆಕಾಶಕ್ಕೆ ಆನಿಸಿದೆವು, ಒಂದು ಕಿವಿಯನ್ನು ಆನಿಸಿದೆವು ಅಂತಂದರೆ ಇಲ್ಲ, ನಮಗೆ ಯಾವ ಧ್ವನಿಯೂ ಕೂಡ ಕೇಳೋದಿಲ್ಲ. ಎಷ್ಟು ಕಣ್ಬಿಟ್ರೂ ಕೂಡ ಯಾವ ಚಿತ್ರವೂ ಕಾಣೋದಿಲ್ಲ. ಆದರೆ ಒಂದು ನಾವು ಯಂತ್ರ, ಒಂದು ಮೊಬೈಲ್ ಸೆಟ್ಟು, ಒಂದು TV ಸೆಟ್ಟು ನಾವು ಕೈಲಿ ಇಟ್ಟುಕೊಂಡೇವು, ಒಂದು ರೇಡಿಯೋ ಸೆಟ್ಟು ಇಟ್ಟುಕೊಂಡೇವು ಅಂತಂದರೆ ಹೇಗೆ ನಾವು ಅದನ್ನು ಎಲ್ಲೆಡೆ ಇರುವ
ಆ ಶಬ್ದ ತರಂಗವನ್ನು, ಆ ರೂಪದ ತರಂಗಗಳನ್ನು, ದೃಶ್ಯ ತರಂಗಗಳನ್ನು ನಾವು ಆಸ್ವಾದಿಸೋದು, ಅನುಭವಿಸುವುದು ಸಾಧ್ಯವಾಗತ್ತೆ. ಹಾಗೆ ಎಲ್ಲೆಡೆ ಇರುವ ಭಗವಂತನನ್ನು ನಾವು ಒಂದೆಡೆ ಕಾಣಬೇಕು ಅಂತ ನಮಗೊಂದು ಪ್ರತಿಮೆಯ ಮಾಧ್ಯಮ ಬೇಕು. ಆ ಪ್ರತಿಮೆ ಸುವ್ಯವಸ್ಥಿತವಾಗಿರಬೇಕು, ಅಲ್ಲಿ ಆ ದೈವೀ ಸನ್ನಿಧಾನ ತುಂಬಬೇಕು. ಹಾಗ ವಿಶೇಷವಾಗಿ ನಾವು ವೇದೋಕ್ತ ಮಂತ್ರಗಳಿಂದ ಭಗವಂತನ ಪ್ರಾರ್ಥಿಸಲಿ ಬಾ ಅಂತ ಕರೀಬೇಕು. ತತ್ಪೂರ್ವದಲ್ಲಿ ನಾವು ಯಾವ್ಯಾವ ಮಂತ್ರಗಳನ್ನು ಆ ನೂತನ ಶಿಲಾಬಿಂಬದಲ್ಲಿ ನಾವು ನ್ಯಾಸ ಮಾಡ್ತೀವೋ, ತತ್ಪೂರ್ವದಲ್ಲಿ ಆ ಎಲ್ಲ ಮಂತ್ರಗಳನ್ನು ನಾವು ನಮ್ಮೊಳಗೆ ಮೊದಲು ನ್ಯಾಸ ಮಾಡ್ಕೋಬೇಕು, ನಮ್ಮಲ್ಲಿ ಅಂತಹ ಸಾಮರ್ಥ್ಯ ತುಂಬಿಸಿಕೊಳ್ಬೇಕು. ಹಾಗಾಗಿ ನಿನ್ನೆ ದಿವಸ ಏಕಾದಶಿ ನಿರ್ಜಲ ಉಪವಾಸವಿದ್ದು ಇವತ್ತು ದೇವರ ಪೂಜೆಯನ್ನು ನಿತ್ಯಾಹ್ನಿಕವನ್ನು ಪೂರೈಸಿ ನಮ್ಮೊಳಗೆ ಮತ್ತೆ ಪುನಃ ಆ ಎಲ್ಲ ಮಂತ್ರಗಳ ನ್ಯಾಸಗಳನ್ನು ನಾವು ಮಾಡಿಕೊಂಡು ಆ ಬಳಿಕ ನೂತನ ಬಿಂಬದಲ್ಲಿ ನ್ಯಾಸ ಮಾಡಬೇಕಾಗತ್ತೆ. ಅಂತಹ ಪ್ರಕ್ರಿಯೆಗಳು ಇವತ್ತು ನಡೆದಿದ್ದಾವೆ. ಅಂದರೆ ಈ ಕಣ್ಣನ್ನು ಬಿಡಿಸುವಂತಹ ಪ್ರಕ್ರಿಯೆ ಎಲ್ಲ ಆಗಿ ಪರಿಪೂರ್ಣ ಅಲಂಕಾರ ಆದ ನಂತರದಲ್ಲಿ ಆ ರಾಮಲಲ್ಲನ ನೋಡಿದ ತಕ್ಷಣ ತಮಗನಿಸಿದಂತಹ ಭಾವನೆ ಏನು? ಆ ಮೂರ್ತಿಯ ಬಗ್ಗೆ ತಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬೋದಾ? ಭಗವಂತನದ್ದು ಜ್ಞಾನಾನಂದಮಯವಾದಂತಹ ಶರೀರ. ರಾಮ ಅನ್ನುವ ಶಬ್ದಕ್ಕೇನು ಅರ್ಥ? ಎಲ್ಲರ ಮನಸ್ಸನ್ನು ಆಕರ್ಷಿಸುವವನು ಅಂತ ಹೇಳಿಕೊಂಡು ಆ ಮಾತು. ನಾವು ಆ ರಾಮನನ್ನು, ಮೂಲ ರಾಮನನ್ನು ನಾವು ಕಂಡಿಲ್ಲ. ಆದರೆ ಇವತ್ತು ಆ ಪ್ರತಿಮೆಯಲ್ಲಿ, ಅಲಂಕೃತನಾದ ಪ್ರತಿಮೆಯಲ್ಲಿ ನಾವು ಸನ್ನಿಹಿತನಾಗಿರುವ ಆ ಭಗವಂತನನ್ನು ಕಂಡಾಗ ಈ ಪ್ರತಿಮೆಯೇ ರಾಮನೇ ಈ ಪ್ರತಿಮೆಯ ರೂಪದಲ್ಲಿ ನಿಂತಿದ್ದಾನೆ ಅನ್ನಿಸುವ ಹಾಗಿದೆ. ಅಷ್ಟು ಸುಂದರವಾಗಿ, ಅಷ್ಟು ಶೋಭಾಯಮಾನವಾಗಿ, ಅಷ್ಟು ದೇದೀಪ್ಯಮಾನವಾಗಿ ಆ ಗರ್ಭಗೃಹದೊಳಗೆ ಭಗವಂತ ಸನ್ನಿಹಿತ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ನಾಡಿನೆಲ್ಲೆಡೆ ಹಬ್ಬದ ವಾತಾವರಣ. ಈಗ ಸಂಜೆ ಆಗ್ತಿದ್ದ ಹಾಗೆ ಎಲ್ಲರೂ ದೀಪೋತ್ಸವವನ್ನು ಆಚರಣೆ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಮತ್ತೊಂದು ದೀಪಾವಳಿಗೆ ಸಾಕ್ಷಿ ಆಗ್ತಾ ಇದ್ದೀವಿ. ಈ ಬಗ್ಗೆ ಹೇಳಿ ಗುರುಗಳೇ. ದೀಪ ಅಂತಂದ್ರೆ ದೀಪ ಹಚ್ಚಿದ ತಕ್ಷಣ ಕತ್ತಲೆಲ್ಲ ದೂರ ಹೋಗುತ್ತೆ. ಹಾಗೆ ಇವತ್ತು ರಾಮದೇವರ ಅನುಗ್ರಹವೇ ಒಂದು ದೀಪ. ಆ ದೀಪದ ಮುಖೇನ ನಮ್ಮೆಲ್ಲ ಕಷ್ಟಗಳು ದೂರ ಆಗಬೇಕು. ನಾವು ರಾಮನನ್ನು ಪ್ರಾರ್ಥಿಸೋದು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ. ಆಪದಾಂ ಅಪಹರ್ತಾರಂ, ಬದುಕಿನಲ್ಲಿ ಬರುವ ಎಲ್ಲ ಆಪತ್ತುಗಳನ್ನು ಕೂಡ ಭಗವಂತ ದೂರ ಮಾಡಿಕೊಡ್ತಾನೆ. ದಾತಾರಂ ಸರ್ವಸಂಪದಾಂ, ಬಯಸಿದ ಎಲ್ಲ ಸಾತ್ವಿಕ ಸಂಪತ್ತನ್ನು ದಯಪಾಲಿಸ್ತಾನೆ. ಆ ಮೂಲಕ ಲೋಕಾಭಿರಾಮಂ, ಲೋಕಕ್ಕೆ ಆರಾಮ, ನೆಮ್ಮದಿ, ಸುಖ, ಸಂತೋಷ, ನೆಮ್ಮದಿ ಇದನ್ನು ನೀಡ್ತಾ ಇದ್ದಾನೆ. ಅಂತಹ ರಾಮನನ್ನು ಭೂಯೋ ಭೂಯೋ ನಮಾಮ್ಯಹಂ, ಬಾರಿ ಬಾರಿಗೆ ನಮಿಸ್ತೇನೆ, ಬಾರಿ ಬಾರಿಗೆ ನಮಿಸ್ತೇನೆ ಅಂತ ಹೇಳಿಕೊಂಡು ನಾವು ನಮಿಸ್ತಾ ಇದ್ದೇವೆ. ಅದರ ಪ್ರತೀಕವಾಗಿ ಇವತ್ತು ಸಾಂಕೇತಿಕವಾಗಿ ದೀಪಗಳನ್ನು ಬೆಳಗುವ ಮೂಲಕ, ದೀಪ ಬೆಳಗಿದಾಗ ಹೇಗೆ ಕತ್ತಲು ದೂರ ಆಗತ್ತೆ, ಇವತ್ತು ರಾಮನ ಅನುಗ್ರಹ ನಮ್ಮ ಮೇಲೆಲ್ಲರಿಗೂ ಜಗತ್ತಿನ ಮೇಲೆ ಬಿದ್ದಾಗ ಎಲ್ಲ ಸಂಕಷ್ಟಗಳು ದೂರ ಆಗಬೇಕು, ಸಕಲ ಬಗೆಯ ಸೌಖ್ಯ ನೆಮ್ಮದಿ ಪ್ರಾಪ್ತವಾಗಬೇಕು ಅಂತ ಅದರ ಸಾಂಕೇತಿಕ ಹಿನ್ನೆಲೆಯಲ್ಲಿ ಇಂಥ ದೀಪೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮಾಡಿದ ದೀಪೋತ್ಸವವೆಲ್ಲ ಕೂಡ ಸಾರ್ಥಕವಾಗಲಿ, ರಾಮಚಂದ್ರನ ಅನುಗ್ರಹದ ಶ್ರೀರಕ್ಷೆ ಎಲ್ಲರಿಗೂ ದೊರಕಲಿ, ಬದುಕಿನಲ್ಲಿ ಬರುವ ಎಲ್ಲ ಸಂಕಷ್ಟಗಳು ದೂರ ಆಗಲಿ, ಬಯಸಿದ ಎಲ್ಲ ಸಾತ್ವಿಕವಾದ ಸುಖ ಸಂಪತ್ತುಗಳು ದೊರಕಲಿ ಅಂತ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಖಂಡಿತ ತಮ್ಮೆಲ್ಲರ ತಪಸ್ಸು, ಹೋರಾಟದ ಫಲವಾಗಿ ಇವತ್ತು ಸಂಪನ್ನಗೊಂಡಿದೆ. ಎಲ್ಲರ ಮುಖದಲ್ಲೂ ಕೂಡ ಖುಷಿ ಮನೆ ಮಾಡಿದೆ. ಅದೆಲ್ಲದಕ್ಕೂ ಕೂಡ ಕಾರಣೀಭೂತರಾದಂತಹ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನ. ಧನ್ಯವಾದಗಳು ಗುರುಗಳೇ.